ವಾಸವಿ ಶಿಕ್ಷಣ ಸಂಸ್ಥೆಯಲ್ಲಿ ಅರ್ಥಪೂರ್ಣ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಯುವಜನತೆ ದೇಶವನ್ನು ಮೊದಲ ಆದ್ಯತೆಯನ್ನಾಗಿ ಮಾಡಿಕೊಂಡು ರಾಷ್ಟ್ರ ನಿರ್ಮಾಣಕ್ಕೆ ಕೈಜೋಡಿಸಬೇಕು. ಶಿವಣ್ಣ. ವಿಜಯನಗರದ ವಾಸವಿ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶಭಕ್ತಿ, ರಾಷ್ಟ್ರಾಭಿಮಾನ ಹಾಗೂ ಸಾಮಾಜಿಕ ಜವಾಬ್ದಾರಿಯ ಸಂದೇಶದೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಾಸವಿ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಶ್ರೀ ಡಿ.ಆರ್. ವಿಜಯ್ ಸಾರಥಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಶಿವಣ್ಣ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಣ್ಣ ಅವರು, ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಸೈನಿಕರ ಬಲಿದಾನವನ್ನು ಪ್ರತಿಯೊಬ್ಬರೂ ಸದಾ ಸ್ಮರಿಸಬೇಕು. ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಧ್ವಜಾರೋಹಣ ಮತ್ತು ಸಿಹಿ ಹಂಚಿಕೆಗೆ ಸೀಮಿತವಾಗದೆ ದೇಶದ ಬಗ್ಗೆ ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಅರಿತುಕೊಳ್ಳುವ ದಿನವಾಗಬೇಕು ಎಂದು ಹೇಳಿದರು. ಇಂದಿನ ಯುವ ಜನತೆಯಲ್ಲಿ ದೇಶ ಪ್ರೇಮದ ಭಾವನೆ ಮತ್ತಷ್ಟು ಗಟ್ಟಿಯಾಗಬೇಕಿದೆ. ಆಧುನಿಕ ಜೀವನ ಶೈಲಿ, ತಂತ್ರಜ್ಞಾನ ಮತ್ತು ವೈಯಕ್ತಿಕ ಗುರಿಗಳ ನಡುವೆ ದೇಶದ ಬಗ್ಗೆ ಇರುವ ಜವಾಬ್ದಾರಿ ಮತ್ತು ರಾಷ್ಟ್ರಾಭಿಮಾನ ಮರೆಯಾಗಬಾರದು. ಯುವಕರು ತಮ್ಮ ಜೀವನದಲ್ಲಿ ದೇಶ ಮೊದಲು, ನಾವು ನಂತರ ಎಂಬ ಮನೋಭಾವ ಬೆಳೆಸಿಕೊಳ್ಳಬೇಕು. ವೈಯಕ್ತಿಕ ಯಶಸ್ಸಿನ ಜೊತೆಗೆ ದೇಶದ ಪ್ರಗತಿಯನ್ನು ತಮ್ಮ ಗುರಿಯನ್ನಾಗಿ ಮಾಡಿಕೊಂಡಾಗ ಮಾತ್ರ ಬಲಿಷ್ಠ ಭಾರತ ನಿರ್ಮಾಣ ಸಾಧ್ಯ ಎಂದು ಅವರು ತಿಳಿಸಿದರು. ದೇಶ ನಮಗೆ ಏನು ನೀಡಿದೆ ಎಂಬುದಕ್ಕಿಂತ ನಾವು ದೇಶಕ್ಕೆ ಏನು ನೀಡಬಹುದು ಎಂಬ ಚಿಂತನೆ ಪ್ರತಿಯೊಬ್ಬ ಯುವಕ ಯುವತಿಯಲ್ಲೂ ಮೂಡಬೇಕು. ಇಂದಿನ ವಿದ್ಯಾರ್ಥಿಗಳೇ ನಾಡಿನ ಭಾರತದ ಶಕ್ತಿಯಾಗಿದ್ದು, ಅವರಲ್ಲಿ ದೇಶ ಪ್ರೇಮ ಮತ್ತು ರಾಷ್ಟ್ರ ನಿಷ್ಠೆ ಬೆಳೆಸುವುದು ಸಮಾಜದ ಹಾಗೂ ಶಿಕ್ಷಣ ಸಂಸ್ಥೆಗಳ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ದೇಶಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದ ಸೈನಿಕರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಲಾಯಿತು. ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ರಾಷ್ಟ್ರಾಭಿಮಾನವನ್ನು ವ್ಯಕ್ತಪಡಿಸಿದರು. ವಾಸವಿ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಶ್ರೀ ಡಿ.ಆರ್. ವಿಜಯ್ ಸಾರಥಿ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ, ಶಿಸ್ತು ಮತ್ತು ಸಾಮಾಜಿಕ ಜವಾಬ್ದಾರಿಯ ಅರಿವು ಮೂಡಿಸುವುದು ಶಿಕ್ಷಣ ಸಂಸ್ಥೆಗಳ ಕರ್ತವ್ಯವಾಗಿದೆ ಎಂದು ಹೇಳಿದರು. ಯುವ ಜನತೆ ಜ್ಞಾನ ಮತ್ತು ಕೌಶಲ್ಯದೊಂದಿಗೆ ದೇಶದ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರಾಂಶುಪಾಲರು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ರಾಷ್ಟ್ರಗೀತೆ ಹಾಗೂ ದೇಶಭಕ್ತಿ ಘೋಷಣೆಗಳೊಂದಿಗೆ ಕಾರ್ಯಕ್ರಮವು ರಾಷ್ಟ್ರಾಭಿಮಾನ ಮತ್ತು ದೇಶ ಪ್ರೇಮದ ವಾತಾವರಣದಲ್ಲಿ ಸಮಾರೋಪಗೊಂಡಿತು. ನಮಸ್ಕಾರ. ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹಾಗೆ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು 80 ವರ್ಷಗಳ ಕಾಲ ಸತತವಾಗಿ ನಾವು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ. ಈ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ನಮ್ಮ ದೇಶದ ಪರವಾಗಿ ಹಾಗೆ ನಮ್ಮ ಪರವಾಗಿ ಎಲ್ಲರಿಗೂ ಒಂದು ಶುಭ ಕೋರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಂದು ವಾಸವಿ ಸಮೂಹ ವಿದ್ಯಾಸಂಸ್ಥೆಗಳ ವತಿಯಿಂದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಕರ್ನಾಟಕ ನಿವೃತ್ತ ಯೋಧರ ಸಂಘದ ಅಧ್ಯಕ್ಷರಾದಂಥ ಶಿವಣ್ಣವರು ಈ ಒಂದು ಧ್ವಜಾರೋಹಣಕ್ಕೆ ಬಂದು ನಮ್ಮ ಒಂದು ಕರೆಗೆ ಹೋಗೊಟ್ಟು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕ ಹಾಗೂ ನಮ್ಮ ಈ ಸಂಸ್ಥೆಯ ಪರವಾಗಿ ಅವರುಗಳಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ದೇಶ ಮೊದಲು, ನಾವು ಜನ್ಮ ಕೊಟ್ಟದ ತಾಯಿ, ನೆಕ್ಸ್ಟು ನಮಗೆ ಆಸರೆ ಕೊಡ್ತಾ ಇರೋಂಥ ಭೂಮಿ, ಅದಾದ ಮೇಲೆ ದೇಶ. ಈ ಮೂರಕ್ಕೆ ಯಾರು ಬೆಲೆ ಕೊಡ್ತಾರೋ ಅವ್ರು ನಿಜವಾದ ಮಾನವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನಾವು ಹೇಗೆ ತಾಯಿ ಗರ್ಭದಿಂದ ಬಂದಿದ್ದ ತಕ್ಷಣ ನಮ್ಗೆ ಆಸರೆ ಕೊಡೋದು ಭೂಮಿಯನ್ನು ಪ್ರೀತಿ ಮಾಡೋನು ದೇಶವನ್ನು ಪ್ರೀತಿ ಮಾಡಬೇಕು. ಅದು ನಿಜವಾದ ಮಾನವ ಒಂದು ಹಕ್ಕು ಅಥವಾ ಮಾನವನ ಒಂದು ಕರ್ತವ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸ್ವತಂತ್ರ ದಿನಾಚರಣೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿದಾಗ ನಮ್ಮ ಶಿವಣ್ಣವರು ಹೇಳಿದಾಗೆ ನಾವು ಏನಾದರೂ ದೇಶಕ್ಕೆ ಕೊಟ್ಟಿದ್ದೀವಿ, ಏನು ಕೊಡಬಹುದು ಅಂತೇಳಿ ಪ್ರತಿಯೊಬ್ಬರು ನಾವು ಹೋಗಿ
ರೈಫಲ್ ಹಿಡಿದು ಯುದ್ಧ ಮಾಡೋಕ್ಕಾಗದಿರಿದ್ರೂ ಪರವಾಗಿಲ್ಲ, ನಾವು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ಕೊಟ್ಟರೆ ಅದು ದೇಶಕ್ಕೆ ಒಳ್ಳೆಯದು ಮಾಡಿದಾಗುತ್ತೆ. ನಾನು ಇವತ್ತಿನ ಈ ಸಂದರ್ಭದಲ್ಲಿ ಶಿವಣ್ಣವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಹೇಳಿದ್ದೀನಿ, ಯಾವುದೇ ಯೋಧರ ಮಕ್ಕಳಿರಲಿ, ನಮ್ಮ ಸಂಸ್ಥೆಯಿಂದ ನಾವು ಫ್ರೀ ಎಜುಕೇಷನ್ ಕೊಡ್ತೀವಿ, ಅದಕ್ಕೆ ನೀವು ಅವಕಾಶ ಮಾಡಿಕೊಡಿ, ಅದು ನನ್ನ ಒಂದು ದೇಶ ಸೇವೆ ಅಂತ ಹೇಳಿ ಭಾವಿಸೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು. ಇಂದು ವಾಸವಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ. ಸಂಸ್ಥೆಯ ಕಾರ್ಯದರ್ಶಿಯವರಾದ ವಿಜಯ್ ಸಾರಥಿಯವರ ನೇತೃತ್ವದಲ್ಲಿ ಇಂದು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಚರಣೆ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇವತ್ತಿನ ಈ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಅಂಗವಾಗಿ ನಾಡಿನ ಜನತೆಗಳಿಗೆ, ಯುವ ಜನತೆಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೇಳೋದಕ್ಕೇನೆಂದರೆ, ಇವತ್ತಿನ ದಿನ ದೇಶ ಪ್ರೇಮ ಅನ್ನೋದು ಕಡಿಮೆ ಆಗ್ತಿದೆ. ದೇಶ ಪ್ರೇಮ ಅಂದರೆ ಏನು? ನಾವು ಮಾಡೋವಂಥ ಕೆಲಸಗಳಲ್ಲಿ, ನಾವು ಮಾಡೋವಂಥ ಕಾರ್ಯಗಳಲ್ಲಿ ಪ್ರಾಮಾಣಿಕತೆಯಿಂದ ಮಾಡ್ತಿದ್ರೆ, ಒಂದು ಎಕ್ಸಾಂಪಲ್, ಒಬ್ಬರು ಶಿಕ್ಷಕರಾಗ್ಬೋದು, ಅಥವಾ ಲಾಯರ್ ಆಗ್ಬೋದು, ಅಥವಾ ಮೆಕ್ಯಾನಿಕ್ ಆಗ್ಬೋದು, ಒಬ್ಬರು ತರಕಾರಿ ಮಾಡೋರಾಗ್ಬೋದು, ಯಾವುದೇ ವಿಧದಲ್ಲಿ ಮಾಡೋವಂಥವ್ರು ಪ್ರತಿಯೊಬ್ಬರು ಆ ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಅದೇ ಒಂದು ದೇಶ ಪ್ರೇಮ ಅಂತ ಹೇಳ್ತಿರ್ತೀನಿ. ಅದೇ ರೀತಿ ಯುವ ಜನಾಂಗಕ್ಕೆ ಹೇಳೋದೇನೆಂದರೆ, ಎಲ್ಲರೂ ಬರೀ ಉದ್ಯೋಗ ಓದು ಅನ್ನೋದು, ಅದು ಬಿಟ್ಟರೆ ರಾಜಕಾರಣಿಗಳ ಹಿಂದೆ ಫಾಲೋ ಮಾಡೋದು, ವ್ಯಕ್ತಿತ್ವ ಉಳ್ಳವರು ಸಾಧಕರನ್ನ ಯಾರೂ ಕೂಡ ಇಂದಿನ ಯುವ ಜನತೆ ಫಾಲೋ ಮಾಡಲ್ಲ, ಒಳ್ಳೆ ವ್ಯಕ್ತಿಗಳನ್ನ ಫಾಲೋ ಮಾಡಲ್ಲ, ರೋಲ್ ಮಾಡ್ಕೊಳ್ಳಲ್ಲ. ಎಲ್ರಿಗೂ ಫಿಲ್ಮ್ ಆ್ಯಕ್ಟರ್ಗಳು ಇರಬೇಕು, ಫಿಲ್ಮೇ ಹುಚ್ಚೆ ಅಲ್ಲ. ಇವತ್ತಿನ ದಿನ ಎಲ್ಲ ಫಿಲ್ಮ್ ಆ್ಯಕ್ಟರ್ಗಳಾಗಿ, ಇವತ್ತಿನ ದಿನ ನಾವು ನೋಡ್ದಂಗೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂದರೆ ನಾವು 20-30 ವರ್ಷದ ಮುಂಚೆ ನಾವು ಮಧ್ಯರಾತ್ರಿಗೆ ಕಾಯ್ಕೊಂಡು ರಂಗೋಲಿ ಬಿಡಿಸ್ಕೊಂಡು ನಾವು ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡ್ತಾಯಿದ್ವಿ. ಇಡೀ ಮನೆ ಕುಟುಂಬದವರೆಲ್ಲ ಸ್ವಾತಂತ್ರ್ಯೋತ್ಸವನ ಮಧ್ಯರಾತ್ರಿ ಬಿಫೋರ್ ಅವತ್ತೇ ಆಚರಣೆ ಮಾಡಿ ನ್ಯೂ ಇಯರ್ ಥರ ಅವತ್ತು ಮಾಡ್ತಿದ್ವಿ. ಇವತ್ತು ಯುವ ಜನತೆ ಬದಲಾಗಿದೆ, ಜನರು ಸಹ ಬದಲಾಗಿದ್ದಾರೆ. ಏನಂದರೆ, ಸ್ವಾತಂತ್ರ್ಯೋತ್ಸವ ದಿನಾಚರಣೆನ ನ್ಯೂ ಇಯರ್ನಲ್ಲಿ ಫಾಸ್ಟ್ ಜನವರಿ 1 ಮಾಡ್ತಾರೆ. ಆದರೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆನ ಏನಕ್ಕೆ ಅಂದರೆ ಅವರ ಆಸಕ್ತಿ ಕಮ್ಮಿ ಆಗ್ತಿದೆಯಾ ಅಥವಾ ದೇಶ ಪ್ರೇಮ ಕಮ್ಮಿ ಆಗ್ತಿದೆಯೋ, ಇದೊಂದು ವಿಪರ್ಯಾಸ.